ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಂಟರ್ನೆಟ್ನೊಳಗೆ ಜಾಸ್ತಿ ವೈರಲ್ ಆಗಿರುವಂಥ ಒಂದು ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಅದೇನಪ್ಪ ಅಂತಂದರೆ ಸ್ಟ್ರಾಬೆರಿ ಶಾರ್ಟ್ಸ್ ಅಥವಾ ಸ್ಟ್ರಾಬೆರಿ ರಿಫ್ರೆಶಿಂಗ್ ಡ್ರಿಂಕ್ಸ್ ಅಂತಲೂ ಹೇಳ್ಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಮಕ್ಕಳು ದೊಡ್ಡವರು ಎಲ್ಲರೂ ಭಾಳ ಇಷ್ಟಪಟ್ಟು ಕುಡಿತಾರೆ. ಸೊ ಚಳಿಗಾಲದಾಗ ಫ್ರೆಶ್ ಆಗಿ ಸಿಗ್ತಿರ್ತೈತಲ್ಲ ಸ್ಟ್ರಾಬೆರಿ, ಆವಾಗ ತೊಗೊಂಡು ಬಂದು ಈ ರೆಸಿಪಿನ ಟ್ರೈ ಮಾಡಿರಿ. ನಾನಿಲ್ಲೇ 200 ಗ್ರಾಮ್ ಅಷ್ಟು ಸ್ಟ್ರಾಬೆರಿನ ತೊಗೊಂಡು ಬಂದಿದ್ದೆ. ಫ್ರೆಶ್ ಆಗಿರೋ ಸ್ಟ್ರಾಬೆರಿನ ತೊಗೊಂಬರ್ಬೇಕು. ಒಂದು 200 ಗ್ರಾಮ್ ಅಷ್ಟು ಸ್ಟ್ರಾಬೆರಿ ತೊಗೊಂಡು ಬಂದಿದ್ದೆ. ಈಗ ಇದನ್ನು ನಾನು ಪೀಸ್ನಾಗ ಕಟ್ ಮಾಡ್ಕೊಂಡೇನಿ, ಕ್ಲೀನಾಗಿ ತೊಳೆದು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೇನೆ. ಆಮೇಲೆ ಒಂದು 2 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೇನೆ, ಯಾಕಂದರೆ ಸ್ವಲ್ಪ ಹುಳಿ ಇರ್ತೈತಲ್ಲ. ಇದು ಒಂದು 7ರಿಂದ 8 ಐಸ್ ಕ್ಯೂಬ್ ಹಾಕ್ಕೊಂಡೇನಿ. 1 ಚಿಟಿಕೆ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡೇನಿ. ಈಗ ಇದನ್ನು ಪೂರ್ತಿ ಗ್ರೈಂಡ್ ಮಾಡಿ ತೊಗೋತೀನಿ. ಇದು ಈ ಥರ ಫ್ಲೋಯಿ ಇರಬೇಕು, ಅಂದರೆ ಸ್ವಲ್ಪ ನೀರು ಇರಬೇಕು. ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಈಗ ಇದನ್ನು ನಾನು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೋತೀನಿ, ಅದರೊಳಗೆ ಮಾಡಿ ತೋರಿಸ್ತೇನೆ. ನಾ ಇಲ್ಲೇ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡೇನಿ. ಈ ಥರ ಒಂದು ಗಾಜಿಂದು ಗ್ಲಾಸ್ ತೊಗೊಂಡು ಇದಕ್ಕೆ ಒಂಚೂರು ಈ ಥರ ನಿಂಬೆಹಣ್ಣು ಗ್ಲಾಸಿನ ತುದಿಗೆ ಹಚ್ತೇನೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಸೊ ಏನೋ ಒಂಥರ ಡಿಫ್ರೆಂಟ್ ಐತಿ ಅಂತ ಎಂಜಾಯ್ ಮಾಡ್ಕೊತ ಕುಡಿತಾರೆ. ಅದಕ್ಕೆ ನಾನು ಈ ಥರ ಮಾಡತ್ತೇನೆ. ಇದನ್ನು ಸಕ್ಕರೆ ಪುಡಿನ ಈ ಗ್ಲಾಸಿನ ತುದಿಗೆ ಈ ರೀತಿ ಹಚ್ತೇನೆ. ಮನೆಗೆ ಯಾರು ಗೆಸ್ಟ್ ಬರ್ತಾರಪ್ಪ ಅಂದಾಗ ಈ ಥರ ಮಾಡಿಕೊಡ್ಬೋದು. ಒಂಥರ ಡಿಫ್ರೆಂಟ್ ಇರ್ತೈತಿ, ಕೊಡೋಕ್ಕೂ ಚೆಂದ ಅನ್ನಿಸ್ತೈತಿ. ಈ ಥರ ಹಚ್ಕೊಂಡು ನಾನು ಮಾಡಿ ಇಟ್ಕೊಂಡಿರುವಂಥ ಸ್ಟ್ರಾಬೆರಿ ಜ್ಯೂಸನ್ನ ಇದಕ್ಕೆ ಹಾಕ್ತೇನೆ. ಇದಕ್ಕೆ ಹಾಲದು ಏನು ಹಾಕೋಂಗಿಲ್ಲ, ಯಾಕಂದರೆ ಇದು ಮಿಲ್ಕ್ ಶೇಕ್ ಅಲ್ಲ, ರಿಫ್ರೆಶಿಂಗ್ ಡ್ರಿಂಕ್ಸ್. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ಟ್ರಾಬೆರಿ ಪೀಸ್ನ ಮತ್ತು ಒಂದು ಸ್ವಲ್ಪ ಪುದೀನಾನ ಈ ಥರ ಡೆಕೋರೇಟ್ ಮಾಡೋಣ ಅಷ್ಟೇ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ಮತ್ತು ಭಾಳ ರುಚಿಯಾಗಿರ್ತಿದೆ. ಸ್ಟ್ರಾಬೆರಿ ನಾವು ಹಂಗೆ ತೊಗೊಂಡು ಬಂದಿರ್ತೀವಿ, ಸ್ವಲ್ಪ ಹುಳಿ ಇತ್ತಂದರೆ ಯಾರೂ ತಿನ್ನೋಂಗಿಲ್ಲಲ್ಲ. ಆವಾಗ ಈ ರೆಸಿಪಿನ ಟ್ರೈ ಮಾಡಿರಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಮತ್ತು ನಿಜವಾಗ್ಲೂ ಇದೊಂದು ರಿಫ್ರೆಶಿಂಗ್ ಡ್ರಿಂಕ್ಸ್ ಅಂತ ಹೇಳ್ಬೋದು. ಸೊ ಈ ಸಿಂಪಲ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.